ನಾವು ಐದು ತೋತೇವು ನಾವು ಎಲ್ಲ ಮಾಡಿರ್ತೇವು ನೀವು ನೋಡ್ರಿ ಒಂದು ಬಿಡ್ರಿ ಎರಡು ಬಿಡ್ರಿ ಅಂದ ಇಲ್ರಿ ಸರ್ ನನಗೆ 5 ಬೇಕು ಅಂತ ಅಂದಾರ ಯಾರ್ರಿ ಪಿ ಡಿ ಒ ಮೇಡಮ್ ನಂದ ಎಸ್ಟಿಮೇಟ್ ಹಿಡ್ಕೊಂಡು ನಾವು ಮಾಡ್ತೇವೆ ಎಸ್ಟಿಮೇಟ್ ಮಾಡ್ತೇವೆ MBA ಬರೀತೇವು ಎಲ್ಲ ಮಾಡ್ತೇವೆ ಟೈಪ್ ಮಾಡಿಸ್ತೇವೆ ಹೋಗಿ ಕೂತು ಕೆಲಸ ಬರ್ತೇವೆ 10 ಸಲ ಹೋಗಿ ಬರ್ತೇವೆ ಒಂದೊಂದು ಕೆಲ್ಸಕ್ಕೆ ಹೋದ 2-3 ಸಲ ನೋಡಿದೇವು ಆ ಕಡೆ ಹೋಗಿದ್ದೇವೆ ಮತ್ತೆ ಮುಂದೆ ಹೋಗಿದ್ದೇವೆ ಎಲ್ಲ ನಮ್ದೇ ಅಲ್ರಿ A to Z ನೋಡ್ತಿರ್ತೇವು ನಾವೇ ಮಾಡ್ತೇವೆ ಎಸ್ಟಿಮೇಟ್ನು ಮಾಡ್ತೇವೆ ಆ ಸ್ಯಾಂಕ್ಷನ್ ನಾವೇ ಎಲ್ಲ ಗೈಡೆನ್ಸ್ ಕೊಡ್ತೇವೆ ಅವ್ರು ಏನಿಲ್ಲ ಒಂದೇ ದಿನ ಕೆಲಸ ಅವ್ರದ್ದು ಅಂದ್ರು ನಾವು 5% ತೊತ್ತೇವೆ ನೀವು 3 ತೋರಿ ಅಂದ್ರೆ ಇಲ್ರಿ ಸರ್ ಸಾಧ್ಯ ಇಲ್ಲ ಅದು 5% ಕೊಡೋದು ಹೇಳ್ಯಾರ ನೋಡ್ರಿ ಈಗ ರೀ 51,612 ಇವ್ರದ್ದು GST ಆಗ್ತದೆ 12%. AWದು 3%, ನಮ್ದು 5%, 8% ಹಚ್ಚಿನಿ. PD ಒಂದು 5% ಹೇಳ್ಯಾರ. ನೀವು ಹೆಂಗೆ ಅಂತೀರಿ ಹಂಗೆ ನಿಮ್ಮ ಮೇಲೆ ಡಿಪೆಂಡ್ ಸರ್. ಮೊದಲು ನಾ ಈಗ ಅವ್ರು GST ಮೈನಸ್ ಮಾಡ್ಕೊಂಡು ಅಮೌಂಟ್ ಹೇಳ್ರಿ. ನಮ್ಮ GST ಮೈನಸ್ ಮಾಡಿ ನಿಮ್ಗೆ ಎಷ್ಟು ಕೊಡ್ಬೇಕು ಸರ್ ನೋಡಿ. GST ಎಸ್ಟಿಮೇಟ್ ಅದು 430,107 ಮಾಡೀನಿ. 4,30,107 ನನಗೆ ಜಮಾ ಆಗ್ಯದ. ನಿಮ್ಗೆ ಡೀಟೇಲ್ ಕೊಡ್ತೀನಿ ನಾ ಬರದೆ. ಏನೋ ಬ್ಯಾಂಕ್ ಅದ ಸ್ಟೇಟ್ಮೆಂಟ್ ಹಾಕ್ತೀನಿ ನಿಮ್ಗೆ. ಓಪನ್ ಆಗದ ಅದರಾಗ 51,001 ಒಂದು ಎಸ್ಟಿಮೇಟ್ ಎಷ್ಟು ಸರ್ ನಂದು ಎಸ್ಟಿಮೇಟ್ ಎಷ್ಟು ರೀ? ಎಸ್ಟಿಮೇಟ್ ರೀ ಅಗ್ರಿಮೆಂಟ್ ಮಾಡೋದು ಅಗ್ರಿಮೆಂಟ್ ಅದು ಟೋಟಲ್ ಹಿಡಿದು ನನಗೆ ಹೇಳ್ರಿ ಸರ್. ನಾನು ನಿಮ್ಗೆ ಕೊಡ್ತೀನಿ ಅಮೌಂಟ. ಇಲ್ಲ ನೀವು ನಾವೊಂದು ನಿಮ್ಗೆ ಅರ್ಧ ತಾಸು ಫೋನ್ ಮಾಡ್ತೀನಿ ರೀ. ಒಂದು ಸ್ವಲ್ಪ ಬಿಜಿ ಇದ್ದೀನಿ. ಅರ್ಧ ತಾಸು ಫೋನ್ ಮಾಡ್ತೀನಿ. ಇಲ್ಲ ಅರ್ಧ ತಾಸದಾಗ ಸ್ವಲ್ಪ ತಾಳ್ರಿ. ನೀವು 10 ನಿಮಿಷದಾಗ ನಾ ಮಾತಾಡ್ತೀನಿ ನಿಮ್ಗೆ ಏನು ಬೇಕು ಸರ್? ಇದು ಅಗ್ರಿಮೆಂಟ್ದು ನಂದು ಎಷ್ಟು ಆಗ್ತದೆ ನೋಡಿರಿ. 3,500, 2,500, 5, 4, 6, 6,800 6,800 ಆಗ್ತದೆ. ಅದೇ ರೀ 1400 ಹಿಡಿದೀನಿ. 7,400ದಾಗ 6,000